Hi beautiful divine soul, welcome to Silver Line. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ನಿಮಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನು ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಯಾವ ಆಫರ್ ಬರ್ತಿದೆ ಅಂತ ಹೇಳಿ. ಇದು ಫೈಲ್ ನಂಬರ್ 1 ಸ್ಟ್ರಾಬೆರಿ, ಫೈಲ್ ನಂಬರ್ 2 ಫಿಶ್, ಫೈಲ್ ನಂಬರ್ 3 1 2 3 ಕಾರ್ಡ್ ತೆಗಿತಿದ್ದೇನೆ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನು ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನು ಬರ್ತಾ ಇದೆ ಅಂತ ಹೇಳಿ ನೋಡುವ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಫಸ್ಟ್ ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಫಸ್ಟ್ 3 ಕಾರ್ಡ್ ಬಂತು. 1 2 3 ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರೇ ಸ್ಟ್ರಾಬೆರಿ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನು ಅಂತ ಹೇಳಿ ನೋಡುವ. 3 ಕಾರ್ಡ್ ಬಂದಿದೆ. ದ ಫೂಲ್, 10 ಆಫ್ ಸೋರ್ಸ್, ನೈಟ್ ಆಫ್ ಪೆಂಟಿಕಲ್ಸ್. ಕ್ಲಾರಿಫೈಯರ್ ತೆಗಿತಿದ್ದೇನೆ. ಇಲ್ಲಿ ನಿಮ್ಗೆ ಕ್ಲಾರಿಟಿ ಮತ್ತೊಂದು ಹೊಸ ಜರ್ನಿ, ಒಂದು ಹೊಸ ಪ್ರೀತಿ ಸ್ಟಾರ್ಟ್ ಆಗ್ತಿದೆ. ಈ ಪ್ರೀತಿ ಹೇಗಂತ ಹೇಳಿದ್ರೆ, ಈ ವ್ಯಕ್ತಿ ನಿಮ್ಗೆ ಮೋಸ ಮಾಡಿರ್ಬೋದು, ಬೆನ್ನ ಹಿಂದೆ ಮೋಸ ಮಾಡಿರೋ, ಅಥವಾ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಅಂದ್ರೆ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಮೂವ್ ಆಗ್ಬೇಕಾ ಅಥವಾ ಇವರನ್ನು ಬಿಟ್ಟು ಬಿಡ್ಬೇಕಾ, ನಾನ್ ಮುಂದೆ ಮೂವ್ ಆಗ್ಬೇಕಾ ಅಂತ ಹೇಳಿ ತುಂಬಾ ವೇಟಿಂಗ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಈ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದಿರ್ಬೋದು ನೀವು. ನಿಮ್ಗೆ ಅನಿಸ್ತಿರ್ಬೋದು ಅಂದ್ರೆ ಇವರು ನನ್ನ ಬಿಟ್ಟು ಹೋದ್ರು, ನಾನೊಬ್ರೆ ಏನ್ ಮಾಡ್ಲಿ ಅಂತ ನೀವು ಅನ್ಕೊಂಡಿರ್ಬೋದು. ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದಿರ್ಬೋದು. ಇಲ್ಲಿ ನೀವು ಈ ಈ ಈ ನೋವಿನ ಎನರ್ಜಿಯಿಂದ ಹೊರಗ್ ಬಂದು ಒಂದು ಹೊಸ ಎನರ್ಜಿಗೆ ಬರ್ತಿದ್ದೀರಿ. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ, ಒಂದು ಈ ಲವ್ ರಿಲೇಶನ್ಶಿಪ್ ಅಲ್ಲಿ. ಸೊ ಇದೊಂಥರ ನಿಮ್ಗೆ ಮ್ಯಾರೇಜ್ ಆಗ್ಬೋದು. ಇವ್ರ ಜೊತೆ ಒಂದು ಸ್ಟ್ರಾಂಗ್ ಯೂನಿಯನ್ ಇದೆ. ವಿಶ್ ಫುಲ್ಫಿಲ್ಮೆಂಟ್ ಕಡೆ ಕ್ಲಾರಿಟಿ ಬರ್ತದೆ. ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬರ್ತದೆ. ಇವ್ರು ವಾಪಸ್ ಬರ್ತಿದ್ದಾರೆ. ಇದೊಂಥರ ನಿಮ್ಗೆ ಅಂದ್ರೆ ಒಂದು ಹೋಪ್ ಇದೆ ನಿಮ್ಗೆ, ಇವ್ರು ವಾಪಸ್ ಬರ್ತಾರೆ ಅಂತ ಹೇಳಿ. ಸೊ ಇವ್ರು ವಾಪಸ್ ಬರ್ತಿದ್ದಾರೆ ಖಂಡಿತ. ಯಾಕೆ ವಾಪಸ್ ಬರ್ತಿದ್ದಾರೆ? ಇದೊಂದು ನ್ಯೂ ಬಿಗಿನಿಂಗ್ ರಿಲೇಶನ್ಶಿಪ್ ಅಲ್ಲಿ ಆಗ್ತಾ ಇದೆ. ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಕ್ಲಾರಿಟಿಯಿಂದ ಬರ್ತಿದ್ದಾರೆ ಇವರು ವಾಪಸ್. ಆರು ದಿನ ಅಥವಾ 6 ವಾರ ಇರ್ಬೋದು, 6 ಅಥವಾ 4 ದಿನ, ವಾರ ಇರ್ಬೋದು, ಅಥವಾ ತಿಂಗಳಿರ್ಬೋದು. ಸೊ ಇವ್ರು ಬಂದು ಕೆಲವರಿಗೆ ನಿಮ್ಮ ಧರ್ಮ ಸಂಪ್ರದಾಯದಂತೆ ಮದುವೆ ಆಗ್ತದೆ.
ಮ್ಯಾರೇಜ್ ಇದೆ, ಇಲ್ಲೆಲ್ಲ ಕಡೆಯಿಂದ ಮ್ಯಾರೇಜ್, ಒಂದು ಕಮಿಟ್ಮೆಂಟ್ ಮ್ಯಾರೇಜ್ ಬರ್ತಾ ಇದೆ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಏಂಜಲ್ಸ್ ಕಡೆಯಿಂದ ಮೆಸೇಜ್ ನೋಡುವ ಏನಿದೆ ಅಂತ ಹೇಳಿ. ಫೈಲ್ ನಂಬರ್ 1. ಎಕ್ಸ್ಪೆಕ್ಟೇಷನ್ಸ್, ಎಂಪವರ್ಡ್ ಲವ್, ಎಂಡ್ಲೆಸ್ ಲವ್, golden cage, escape or new path, break free from stress and toxic relationship. ಈಗ ನೀವು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಸೊ ಅದರಿಂದ ಬ್ರೇಕ್ ಡೌನ್ ತಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಹೀಲ್ ಆಗ್ಬೇಕು, ಒಂದು ನಿಮ್ದು ಒಂದು ಅಧ್ಯಾಯ ಮುಗಿತಾ ಇದೆ ಅಂತ ಹೇಳ್ತಿದ್ದಾರೆ, ಒಂದು ಎಂಡ್ಲೆಸ್ ಲವ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದೊಂಥರ ಎಂಡ್ಲೆಸ್ ಲವ್ ಹೇಗಂತ ಹೇಳಿದ್ರೆ, ಇದು ವೆಡ್ಡಿಂಗ್ ಆಗ್ತದೆ, ನಿಮ್ಗೊಂದು ಕಮಿಟ್ಮೆಂಟ್ ಬರ್ತದೆ, ಒಂದು ಎಂಗೇಜ್ಮೆಂಟ್ಸ್ ಆಗ್ಬಹುದು. ಸೊ ನೀವಿಲ್ಲಿ ಸಾಲಿಡ್ ಆಗಿರ್ಬೇಕು, ಸ್ಟಡಿ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಫ್ಯಾಂಟಸೀಸ್ ಇಂದ ಅಥವಾ ಯಾವುದೇ ಕನಸಿಂದ ಹೊರಗ್ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇರ್ಬೋದು ನಿಮ್ಗೆ ತುಂಬಾನೇ, ಸೊ ಅದರಿಂದ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿ ಚಾಯ್ಸ್ ಮಾಡಿದ್ದಾರೆ, ನಿಮಗೆ ವ್ಯಾಲೆಂಟೈನ್ಸ್ ಡೇ ಯೂನಿವರ್ಸ್ ಕಡೆಯಿಂದ ಏನು ಸ್ಪೆಷಲ್ ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಕ್ವೀನ್ ಆಫ್ ಕಪ್ಸ್, ವಾಟರ್ ಸೈನ್ಸ್ ಇದ್ದಾರೆ ಸೆಲೆಕ್ಟ್ ಮಾಡಿದವರು. ತುಂಬಾ ಇಮೋಷನಲ್ ಪರ್ಸನ್. ನಿಮ್ಗೊಂದು ಆಫರ್ ಬರ್ಬೋದು. ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಈಗ ನೀವು ನಿಮ್ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗಿದೆ ರಿಲೇಶನ್ಶಿಪ್ ಅಲ್ಲಿ. ಈಗ ನಿಮ್ಗೆ ಸ್ಟಕ್ ಎನರ್ಜಿ ಅಂತ ಅನಿಸ್ತಿರ್ಬೋದು, ಮುಂದೆ ಮೂವ್ ಆಗ್ಲಿಕ್ಕೆ ಆಗುದಿಲ್ಲ, ಏನೋ ಕನ್ಫ್ಯೂಷನ್ ಇದೆ. ಒಂದು ಮೇಜರ್ ಎಂಡ್, ಇದೊಂಥರ ಒಂದು ರಿಲೇಶನ್ಶಿಪ್ ಅಧ್ಯಾಯ ಎಂಡ್ ಆಗಿರ್ಬೋದು. ಈಗ ನೀವು ಹೀಲ್ ಆಗ್ತಿದ್ದೀರಿ, ನೀವು ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡ್ತಿರ್ಬೋದು, ಅಥವಾ ಏನೋ ಒಂದು ನಿಮ್ಗೆ ರಹಸ್ಯ ಗೊತ್ತಾಗಿದೆ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಇಮೋಷನಲ್ ಅಪ್ಸೆಟ್ ಅಲ್ಲಿ ಇದ್ದೀರಿ ನೀವೀಗ. ಸೊ ಅದರಿಂದ ನೀವು ಹೊರಗೆ ಬರ್ತಿದ್ದೀರಿ. ನಿಮ್ದು ಇಮೋಷನಲ್ ಅಪ್ಸೆಟ್ ಇದೆ, ನೀವು ಎಂಪ್ರೆಸ್ ರೋಲ್ಗೆ ಬರೋರಿದ್ದೀರಿ. ಇಲ್ಲಿ ನಿಮ್ಗೊಂದು ನ್ಯೂ ಬಿಗಿನಿಂಗ್ ಆಗ್ತದೆ. ಒಂದು ವ್ಯಕ್ತಿ ಬರ್ತಿದ್ದಾರೆ ನಿಮ್ ಜೀವನದಲ್ಲಿ, ಇವ್ರು ಬಂದು ನಿಮ್ಗೆ ಆಫರ್ ಮಾಡ್ತಿದ್ದಾರೆ. ಇವ್ರು ಯಾರು, ಈ ವ್ಯಕ್ತಿ ಯಾರು ಅಂತ ಹೇಳಿ ನೋಡುವ. ತುಂಬಾ ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಅಲ್ಲಿ ಇದ್ದೀರಿ. ಈ ವ್ಯಕ್ತಿ ಕ್ಯಾರಿಯರ್ ಅಲ್ಲಿ ತುಂಬಾನೇ ಫಾರ್ವರ್ಡ್ ಇದ್ದಾರೆ. ಸೊ ಇದೊಂಥರ ಬ್ಯಾಲೆನ್ಸ್ ನಿಮ್ ಜೀವನದಲ್ಲಿ, ಒಂದು ಕರ್ಮ ಕ್ಲಿಯರ್ ಅಂತಲೇ ಹೇಳ್ಬೋದು. ಇದೊಂಥರ ಕರ್ಮ ಕ್ಲಿಯರ್ ಆಗಿ ನಿಮ್ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ. ಇವರು ನಿಮ್ಗೆ ಒಂದು ಜಸ್ಟಿಸ್ ಕೊಡ್ತಾರೆ. ಈ ವ್ಯಕ್ತಿ ಬಂದು ಇಷ್ಟು ತನಕ ನಿಮ್ಮ ಜೀವನದಲ್ಲಿ ಏನೇ ಅನ್ಯಾಯ ಆಗಿರ್ಬೋದು, ಇವರು ನಿಮ್ಗೊಂದು ಜಸ್ಟಿಸ್ ಕೊಟ್ಟು ನಿಮ್ಮ ಜೀವನವನ್ನು ಒಂದು ಹೊಸ ರೀತಿಯಲ್ಲಿ ಸ್ಟಾರ್ಟ್ ಮಾಡುವರಿದ್ದಾರೆ. ಈಗ ಇವರು ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಗೆ ಆಫರ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ. ಸೊ ಇವರು ನಿಮ್ಗೆ ಆಫರ್ ಮಾಡ್ತಾರೆ. ಇವರು ಒಂದು ಹೊಸ ಜರ್ನಿ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ. ಮ್ಯಾರೇಜ್ ಆದ್ರೂ ಆಗ್ಬೋದು, ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಾ ಇದೆ, ಒಂದು ವಿಶ್ ಫುಲ್ಫಿಲ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗ ನೀವೇನಾದ್ರೂ ಡೇ ಡ್ರೀಮಿಂಗ್ ಅಲ್ಲಿ ಇರ್ಬೋದು, ಅಥವಾ ಏನಾದ್ರೂ ಭ್ರಮೆಯಲ್ಲಿ ಇರ್ಬೋದು. ಅಂದ್ರೆ ಈ ಹಿಂದೆ ಆದ ನೋವಿನಿಂದಾಗಿ ನಿಮ್ಗೆ ತುಂಬಾನೇ ಏನ್ ಹೇಳ್ತಾರೆ, ಒಂದು ಭ್ರಮೆ ಅಥವಾ ಹಗಲುಗನಸು ಕಾಣ್ತಿರ್ಬೋದು, ಅಥವಾ ತುಂಬಾ ಚಾಯ್ಸ್ ಇದ್ದಿರ್ಬೋದು, ಕನ್ಫ್ಯೂಷನ್ ಇದ್ದಿರ್ಬೋದು ನಿಮ್ ಜೀವನದಲ್ಲಿ. ಇವರು ಬಂದು ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಕ್ಯಾರಿಯರ್ ಪ್ಲಸ್ ರಿಲೇಶನ್ಶಿಪ್ ಅಲ್ಲಿ ಒಂದು ಬಿಗಿನಿಂಗ್ಸ್, ಮ್ಯಾರೇಜ್ ಆಗ್ತದೆ ಇಲ್ಲಿ. ಇವರು ಬಂದಾಗ ನಿಮ್ಗೂ ಇವರಿಗೂ ಸ್ವಲ್ಪ
ಕ್ಲಾಶಸ್ ಆಗ್ಬೋದು, ಮಾತುಕತೆ ನಡಿಬಹುದು. ಅಂದ್ರೆ ನೀವೀಗ ತುಂಬಾನೇ ಕಳ್ಕೊಂಡ ರೀತಿಯಲ್ಲಿ ಇದ್ದೀರಿ, ಕನ್ಫ್ಯೂಷನ್ ಇದೆ, ಮೂಡ್ ಸ್ವಿಂಗ್ಸ್ ಇದೆ, ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೇ ಇದೆ, ಫುಲ್ ಎಮೋಷನಲ್ ನೀವು ಅಪ್ಸೆಟ್ ಆಗಿದ್ದೀರಿ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಕ್ಲಾಶಸ್ ಆಗ್ಬೋದು, ಆದ್ರೆ ಒಂದು ಜಸ್ಟಿಸ್ ಖಂಡಿತ ಇದೆ ನಿಮ್ಮ ಜೀವನದಲ್ಲಿ. ಈ ವ್ಯಕ್ತಿ ಬರ್ತಿದ್ದಾರೆ, ಇದರಿಂದ ನೀವು ಹೊರಗ್ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಈ ದುಃಖದ ಅಥವಾ ತುಂಬಾ ಇಮೋಷನಲ್ ಅಪ್ಸೆಟ್ ಇಂದ ಹೊರಗ್ ಬರ್ಬೇಕು ಅಂತ ಹೇಳಿ, ಎಲ್ಲ ಕಳ್ಕೊಂಡೆ ಅಂತ ನೀವು ಅನ್ಕೊಂಡಿರ್ಬೋದು. ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗೆದಿದ್ದೇನೆ. ಸ್ಟ್ರಾಂಗ್ ರೂಟ್ಸ್, ಬಿಲ್ಡಿಂಗ್ ಎ ಫೌಂಡೇಶನ್ ಆಫ್ ಟ್ರಸ್ಟ್ ವಿತ್ ಸಮ್ ಒನ್. ಫೇತ್ಫುಲ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ, ಫ್ರೆಂಡ್ಲಿ ಆಗಿ ಒಂದು ಫೌಂಡೇಶನ್ ಹಾಕ್ಬೇಕು, ಸ್ಟ್ರಾಂಗ್ ಫೌಂಡೇಶನ್ ಅಂತ ಹೇಳಿ. ಸ್ವೀಟ್ ಎಲ್ಲಿ ಇವರು ಮಿಸ್ಟ್ರಿ, ಬಿಲೀವ್, ಲೆಟ್ ಗೋ, ಎಂಬ್ರೇಸ್ ದ ಅನ್ನೋನ್ ಅಂಡ್ ಲೆಟ್ ಲವ್ ಬ್ಲೂಮ್ಸ್ ಆನ್ ಇಟ್ಸ್ ಓನ್. ಇದೊಂಥರ ನಿಮ್ಮ ಜೀವನದಲ್ಲಿ ಅನ್ನೋನ್ ಅಂತ ಅನಿಸ್ತಿರ್ಬೋದು, ಆದ್ರೆ ಒಂದು ಪ್ರೀತಿ ಅರಳ್ತದ ಅಂತ ಹೇಳ್ತಿದ್ದಾರೆ. ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗ್ತಾ ಇದೆ ಅಂತ ಹೇಳಿ. ಲವ್ ಸ್ವಿಂಗ್ಸ್, ಪುಟ್ ಅಸೈಡ್ ಡಿಫರೆನ್ಸಸ್ ಅಂಡ್ ಸೋರ್ ದ ನೆಕ್ಸ್ಟ್. ಡಿವೈನ್ ಡಿವೋಷನ್ ಅಸೆಂಡ್. ಈ ಪ್ರೀತಿ ಒಂದು ಅಸೆಂಡ್ ಆಗೋದ್ರಲ್ಲಿ ಇದೆ, ಒಂದು ಸ್ಟ್ರಾಂಗ್ ರೂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮನ್ನು ನೀವು ಬಂಧನದಲ್ಲಿ ಇಟ್ಟಿರ್ಕೊಂಡಿರ್ಬೋದು, ಸ್ಟ್ರೆಸ್ ಮತ್ತೆ ಟಾಕ್ಸಿಕ್ ರಿಲೇಶನ್ಶಿಪ್ ಇರ್ಬೋದು. ಸೊ ಅದರಿಂದ ಹೊರಗೆ ಬಂದು ನೀವು ಹೊಸ ಜೀವನದ ಕಡೆ ನೋಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರಿ ರೆಡ್ ಚಾಯ್ಸ್ ಮಾಡಿದೀರಾ? ನಿಮ್ಗೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನಿದೆ ಅಂತ ಹೇಳಿ ನೋಡುವ. 8 ಆಫ್ ಕಪ್ಸ್. ಈ ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ, ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಇವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ತುಂಬಾ ದುಃಖದಲ್ಲಿದ್ದೀರಿ, ಸಪ್ರೇಷನ್ ಅಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದಿರ್ಬೋದು. ಇಲ್ಲೇನೋ ಒಂದು ಕರ್ಮ ರೋಲ್ ಪ್ಲೇ ಆಗ್ತಾ ಇದೆ ನಿಮ್ದೊಂದು. ಜಸ್ಟಿಸ್ ಅಂದ್ರೆ ಏನ್ ಹೇಳ್ತಾರೆ, ಹಿಂದಿನ ಜನ್ಮದ ಕರ್ಮ ಇರ್ಬೋದು, ಇವ್ರು ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು. ಕರ್ಮ ಕ್ಲಿಯರ್ ಆಗ್ತಾ ಇದೆ. ಸೊ ಇವರು ನಿಮ್ಮ ಪಾಸ್ಟ್ ಪರ್ಸನ್, ಅಂದ್ರೆ ಇವರು ನಿಮ್ಮ ಪರಿಚಯದ ವ್ಯಕ್ತಿಯೇ, ನಿಮ್ಮ ದೂರದವರೇನಲ್ಲ. ಸೊ ಇವರ ಜೊತೆ ಒಂದು ನಿಮ್ಗೆ ಕರ್ಮ ಕ್ಲಿಯರ್, ಕಾರ್ಮಿಕ ಪಾರ್ಟ್ನರ್ಶಿಪ್ ಇತ್ತು. ಅಂದ್ರೆ ಇದು ಹಿಂದಿನ ಜನ್ಮದಿರ್ಬೋದು ಈ ಪಾರ್ಟ್ನರ್ಶಿಪ್, ಇವರಿಗೆ ನಿಮ್ಗೆ ಕರ್ಮ ಇದ್ದಿರ್ಬೋದು. ಅದೊಂದು ಕ್ಲಿಯರ್ ಆಗ್ತಾ ಇದೆ ಇಲ್ಲಿ. ಈಗ ನೀವು ಡೇ ಡ್ರೀಮಿಂಗ್ ಅಂದ್ರೆ ತುಂಬಾ ಹಗಲು ಕನಸು ಕಾಣ್ತಿರ್ಬೋದು, ಈ ವ್ಯಕ್ತಿ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿರ್ಬೋದು, ಓವರ್ ಥಿಂಕಿಂಗ್ ಇದೆ. ಅಂದ್ರೆ ಇವ್ರ ಜೊತೆ ನೀವು ಎಂಜಾಯ್ ಮಾಡಿದ್ದು ನೆನಪು ಮಾಡ್ಕೊಂಡಿರ್ಬೋದು ಕಳೆದ ದಿನಗಳನ್ನು. ನಿಮ್ಗೊಂದು ಭರವಸೆ ಇದೆ, ಇವರು ವಾಪಸ್ ಬರ್ತಾರೆ ಅಥವಾ ನನ್ ಜೊತೆ ನಂಗೆ ಏನಾದ್ರು ಕ್ಲಾರಿಟಿ ಕೊಡ್ತಾರೆ, ನಿಮ್ಗೆ ವಾಪಸ್ ಬರ್ತಾರೆ ಅಂತ ಹೇಳಿ ನೀವು ಕಾಯ್ತಾ ಇದ್ದೀರಿ ಇವರು ಬಿಟ್ಟು ಹೋದ ವ್ಯಕ್ತಿಗೋಸ್ಕರ. ಇವರಿಗೋಸ್ಕರ ನೀವು ನಿಮ್ಮ ಸೆಲೆಬ್ರೇಷನ್ ಕಡಿಮೆ ಮಾಡಿರ್ಬೋದು. ಅಂದ್ರೆ ನೀವು ಇವ್ರ ಜೊತೆ ಮಾಡಿದ ಸೆಲೆಬ್ರೇಷನ್ಸ್ ಅಥವಾ ನೀವು ಜರ್ನಿ ಹೋಗಿರ್ಬೋದು. ಸೊ ಇವರನ್ನು ನಿಮ್ಮ ಫ್ಯಾಮಿಲಿ ಅಂತ ನೀವು ತಿಳ್ಕೊಂಡಿರ್ಬೋದು.
ತುಂಬಾ ಮಾತುಕತೆಯಲ್ಲಿ ಜಗಳ ಕ್ಲಾಶಸ್ ಆಗಿದೆ. ತುಂಬಾನೇ ವರ್ಬಲ್ ಅಂದ್ರೆ ಜಗಳದಿಂದಾಗಿ ಇವ್ರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಈಗ ನೀವು ದೇವರ ಕಡೆ ನೋಡ್ತಿರ್ಬೋದು, ಸ್ಪಿರಿಚುವಲ್ ಜರ್ನಿ ನೋಡ್ತಿರ್ಬೋದು, ಅಥವಾ ನೀವು ತುಂಬಾ ಮೆಡಿಟೇಷನ್ ಧ್ಯಾನದ ಕಡೆ ನಿಮ್ಗೆ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಏನಾದ್ರು ಕಲಿತಾ ಇದ್ದಿರ್ಬೋದು. ಸೊ ಈಗ ಒಂಥರ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೀವು ಇದರಿಂದ ಹೊರಗೆ ಬರ್ಬೇಕು ಅಂತ ಹೇಳಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ ಜೀವನ. ಹಾರ್ಟ್ ಚಕ್ರ ನಿಮ್ದು ಓಪನ್ ಆಗ್ತದೆ ಇಲ್ಲಿ. ನೀವು ಫ್ಯೂಚರ್ ಕಡೆ ನೋಡುವವರಿದ್ದೀರಿ. ನಿಮ್ಮ ಫ್ಯೂಚರ್ ಅಲ್ಲಿ ಇನ್ನೊಬ್ರು ಪಾರ್ಟ್ನರ್ ಬಂದ್ರು ಬರ್ಬೋದು. ಇಲ್ಲಿ ಪಾರ್ಟ್ನರ್ಶಿಪ್ ಗೆ ನೀವು ನೋಡ್ತಾ ಇದ್ದೀರಿ. ಈಗ ನಿಮ್ಮಲ್ಲಿ ಏನಿದೆಯಾ ಅದೇ ನಿಮ್ಮಲ್ಲಿ ಮಿರರಿಂಗ್ ಆಗ್ತಾ ಇದೆ. ಇದು ಗುಡ್ ಇರ್ಬೋದು, ಬ್ಯಾಡ್ ಇರ್ಬೋದು. ಸೊ ಇಲ್ಲಿ ನೀವು ಹೀಲ್ ಆಗ್ಬೇಕು, ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಅಧ್ಯಾಯ ಎಂಡ್ ಆಗ್ತಿದೆ. ನೀವು ಸ್ವಲ್ಪ ಟೈಮ್ ಕಾಯುವುದು ಒಳ್ಳೇದು. ಒಂದೇನೋ ಹಿಡನ್ ಥಿಂಗ್ಸ್ ಒಂದು ನಿಮ್ಗೆ ಗೊತ್ತಾಗೋದ್ರಲ್ಲಿದೆ. ನಿಮ್ಮಲ್ಲಿ ತುಂಬಾ ಸೈಕಿಕ್ ಎಬಿಲಿಟೀಸ್ ಇದೆ. ಏಸ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಸೋರ್ಸ್, ಕಿಂಗ್ ಆಫ್ ಫ್ರೆಂಡ್ಸ್. ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮ್ ಜೀವನದಲ್ಲಿ ಹಾರ್ಮನಿ, ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಇದು ನಿಮ್ಮ ಫೈನಾನ್ಸ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಥಿಂಕಿಂಗ್ ಇರ್ಬೋದು. ಒಂದು ಥಿಂಕಿಂಗ್ ಎಲ್ಲದರಲ್ಲೂ ಒಂದು ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಅಂತ ಹೇಳ್ತಿದ್ದಾರೆ. ನೀವು ಕಿಂಗ್ ರೋಲಿಗೆ ಬರುವವರಿದ್ದೀರಿ. ಏಂಜಲ್ಸ್ ಕಡೆಯಿಂದ ಮೆಸೇಜ್ ನೋಡುವ ಏನಿದೆ ಅಂತ ಹೇಳಿ. ಫೈಲ್ ನಂಬರ್ 3. ಡಿಸ್ಟೆನ್ಸ್, ಚಾಲೆಂಜಸ್ ದಟ್ ಕ್ರಿಯೇಟ್ ಸ್ಪೇಸ್ ಬಿಟ್ವೀನ್ ಯು. ಲಾಂಗ್ ಔಟ್ ಆಫ್ ಟಚ್. ಇವರು ನಿಮ್ಮಿಂದ ತುಂಬಾ ದೂರ ಹೋಗಿದ್ದಾರೆ. ಈಗ ನಿಮ್ಮ ಟಚ್ ಅಲ್ಲೇ ಇಲ್ಲ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ. ಈ ಚಾಲೆಂಜಸ್ ನಿಮ್ಮಿಬ್ಬರನ್ನ ದೂರ ದೂರ ಮಾಡಿರ್ಬೋದು. ಹಾರ್ಟ್ ಸ್ಟ್ರಿಂಗ್ಸ್ ಸ್ಟ್ರೈಕ್ ಎ ಕೋರ್ ಟುಗೆದರ್ ವಿತ್ ಜೆಂಟಲ್ ಹಾರ್ಮನಿ. ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಏಂಜಲ್ಸ್ ನಿಮ್ಗೆ ಎಫೆಮೆರಲ್, ಶಾರ್ಟ್ ಟರ್ಮ್, ಹ್ಯಾವಿಂಗ್ ಫನ್. ನಿಮ್ ಜೀವನದಲ್ಲಿ ಎಲ್ಲವನ್ನು ಮರೆತು ನೀವು ಖುಷಿಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಮೈಂಡ್, ಸೋರ್ಸ್, ಎಂಪತಿ, ಫಾರ್ಗಿವ್, ರಿನ್ಯೂ, ಲವ್ ವಿತ್ ಪರ್ಪಸ್, ಹೀಲ್ ವಿತ್ ಕಂಪ್ಯಾಷನ್. ಇಲ್ಲಿ ನೀವು ಕಂಪ್ಯಾಷನ್ ಗೆ ಬರ್ಬೇಕು, ಹೀಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಎಂಪತಿ, ಫಾರ್ಗಿವ್ನೆಸ್ ಗೆ ಬರ್ಬೇಕು, ನಿಮ್ಮನ್ನ ನೀವು ರಿನ್ಯೂ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸ್ವೀಟ್ ಎಲ್ಲಿ ಅವರು. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.